ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಸರಿತಾಸ್ ಕಿಚನ್. ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ಆಗಿ ನಾನಿವತ್ತು ಕಾಯಿ ಕಡುಬು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಕೊನೆಯ ತನಕ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಮಾಡೋ ಪ್ರಾಸೆಸ್ ನೋಡೋಣ. ಫಸ್ಟ್ ನಾನು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಹಾಕಿದ್ಮೇಲೆ 1 ಕಪ್ ಆಗೋಷ್ಟು ನಾನು ಇಲ್ಲಿ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿನ ಚಿಕ್ಕದಾಗಿ ಪೀಸ್ ಮಾಡಿ ಮಿಕ್ಸಿಗೆ ಹಾಕಿ ಈ ಥರ ಪುಡಿ ಮಾಡಿಕೊಂಡು ಹಾಕ್ಕೊಬೇಕಾಗುತ್ತೆ. ಸೊ ಈ ಥರ ಹಾಕಿ ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಒಂದು ಒಳ್ಳೆ ಘಮ ಬರುತ್ತಲ್ಲ, ಅಲ್ಲಿ ತನಕ ಈ ಥರ ಫ್ರೈ ಮಾಡ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಇಲ್ಲಿ ತುರಿದಿಟ್ಕೊಂಡಿರೋಂಥ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಅಚ್ಚು ಬೆಲ್ಲದಕ್ಕಿಂತ ಹುಂಡೆ ಬೆಲ್ಲ ಬರುತ್ತೆ ನೋಡಿ, ಅದನ್ನು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಬೆಲ್ಲ ಕೂಡ ಹಾಕಿದ್ಮೇಲೆ ಇದನ್ನು ಫ್ಲೇಮ್ನ ಕಮ್ಮಿ ಹಾಕ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಇದು ತೀರಾ ಏನೋ ಪಾಕ ಬರೋಷ್ಟು ಮಾಡೋದೇನು ಬೇಕಾಗಲ್ಲ. ಜಸ್ಟ್ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಘಮ ಬರುತ್ತಲ್ಲ, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಇವಾಗ ನಮಗೆ ಸ್ಟಫಿಂಗ್ ರೆಡಿ ಆಗಿದೆ ಅಲ್ವಾ. ಇವಾಗ ಅದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಕಡುಬು ಮಾಡೋದಕ್ಕೆ ನಮಗೆ ಮುದ್ದೆ ಬೇಕಲ್ವಾ, ಸೊ ಅದನ್ನು ಮಾಡ್ಕೊಳ್ಳೋಕ್ಕೆ ಅಂತ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದಕ್ಕೆ 1 ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ಮತ್ತು 1 ಚಿಟಿಕೆಯಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ, ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಬೆಲ್ಲ ಸೇರಿಸ್ತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ನಮಗೆ ಕಡುಬು ತಿನ್ನಬೇಕಾದ್ರೆ ಇದ್ರ ಮೇಲ್ಗಡೆ ಇರೋಂಥ ಲೇಯರು ಸಪ್ಪೆ ಅನಿಸೋದಿಲ್ಲ. ಸೊ ಅದರಿಂದ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕಿದ್ದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಕುದಿ ಬರ್ತಾ ಇರುತ್ತಲ್ಲ, ಇವಾಗ ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. 1 ಕಪ್ಪು ನಾನು ನೀರು ತೊಗೊಂಡ್ರೆ ಇದಕ್ಕೆ 3/4 ಕಪ್ಗಿಂತ ಸ್ವಲ್ಪ ಕಮ್ಮಿಯಾಗಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ತೀರಾ ಗಟ್ಟಿನೂ ಆಗಬಾರ್ದು. ಸೊ ನೋಡ್ತಿದ್ದೀರಲ್ಲ, ಹದ ಈ ಥರ ಇರಬೇಕಾಗತ್ತೆ. ಇದು ಈ ಥರ ಮಿಕ್ಸ್ ಮಾಡಬೇಕಾದ್ರೆ ಸ್ಟವ್ ಹುರಿ ಪೂರ್ತಿ ಕಮ್ಮಿ ಹಾಕ್ಕೊಬೇಕು. ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಉಗುರು ಬೆಚ್ಚಗಾಗುತ್ತಲ್ಲ, ಅಲ್ಲಿ ತನಕ ಹಾಗೆ ಬಿಟ್ಟು ಇದನ್ನು ಕೈಯಲ್ಲಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಕಡುಬುಗೆ ಬೇಕಾಗಿರೋ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳೋಣ. ಇವಾಗ ಕಡುಬು ಮಾಡೋದಕ್ಕೆ ಅಂತ ನಾನು ಇಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬಾಳೆ ಎಲೆ ಆಗಲಿ ಅಥವಾ ಎಣ್ಣೆ ಕವರು ನಿಮ್ಗೆ ಯಾವ್ದು ಅವೈಲೇಬಲ್ ಇದ್ದರೆ ಅದನ್ನು ತೊಗೊಳ್ಳಿ. ಸೊ ಇದನ್ನು ಈ ಥರ ಚೆನ್ನಾಗಿ ಒತ್ಕೊಬೇಕಾಗತ್ತೆ. ಈ ಥರ ಒತ್ಕೊಂಡು ನಾವು ಮಾಡಿಟ್ಕೊಂಡಿರೋಂಥ ಸ್ಟಫಿಂಗ್ ಇತ್ತಲ್ಲ, ಅದನ್ನ ಇದ್ರೊಳಗಡೆ ಇಟ್ಟು ಈ ಥರ ಫಿಲ್ ಮಾಡ್ಕೊಬೇಕು. ಸೊ ನೋಡಿದ್ರಲ್ಲ, ಈ ಥರ ಫಿಲ್ ಮಾಡ್ಕೊಂಡು ಇದನ್ನು ಈ ಥರ ಕವರ್ ಮಾಡ್ಕೊಳ್ಳೋಣ. ಈ ಥರ ಕವರ್ ಮಾಡ್ಕೊಳ್ಳೋಣ. ಎಡ್ಜಸ್ ನಿಮಗೆ ನೀಟಾಗಿ ಕಾಣಿಸ್ಬೇಕು ಅಂದರೆ ಯಾವುದಾದ್ರೂ ಬಾಕ್ಸ್ದು ಕ್ಯಾಪ್ ಇರುತ್ತಲ್ಲ, ಅದನ್ನು ಎಡ್ಜಲ್ಲಿ ಈ ಥರ ಸೈಡ್ಸ್ ಕಟ್ ಮಾಡ್ಕೊಬೇಕಾಗತ್ತೆ. ಈ ಥರ ಸೈಡ್ಸ್ ಕಟ್ ಮಾಡಿಕೊಂಡ್ರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಕಡುಬು ಶೇಪ್ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಬಂದಿದೆ. ಸೊ ಕಡುಬು ಮಾಡಾಯ್ತಲ್ಲ, ಇವಾಗ ಮೋದಕ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೋದಕ ಮಾಡೋದಕ್ಕೆ ಅಂತ ಈ ಥರ ಮೌಲ್ಡ್ ತೊಗೊಂಡಿದ್ದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಚ್ಕೊಬೇಕಾಗತ್ತೆ. ತುಪ್ಪ ಹಚ್ಕೊಂಡಿದ್ದಕ್ಕೆ ಮೇಲ್ಗಡೆ ಇರೋವಂಥ ಲೇಯರ್ನ ಇದ್ರೊಳಗಡೆ ಒಂದು ಸ್ವಲ್ಪ ಚಿಕ್ಕದಾಗಿ ಉಂಡೆ ಮಾಡಿ ಇದ್ರೊಳಗಡೆ ಇಟ್ಟು ಈ ಥರ ಪೂರ್ತಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡ್ತಾ ಸ್ಪ್ರೆಡ್ ಮಾಡಿಕೊಂಡ್ರೆ ನಮಗೆ ಇದ್ರ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ನೋಡ್ತಿದ್ದೀರಲ್ಲ, ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಇದ್ರೊಳಗಡೆ ನಾವು ಮಾಡಿಟ್ಕೊಂಡಿರೋಂಥ ಸ್ಟಫಿಂಗ್ ಇದ್ರೊಳಗಡೆ ಹಾಕಿ ಫಿಲ್ ಮಾಡ್ಕೊಬೇಕಾಗತ್ತೆ. ಈ ಥರ ಫಿಲ್ ಮಾಡಿಕೊಂಡು ಮತ್ತೆ ಇದು ಸ್ವಲ್ಪ ಹಿಟ್ಟನ್ನ ಹಾಕಿ ಇದನ್ನು ಚೆನ್ನಾಗಿ ಈ ಥರ ಕವರ್ ಮಾಡ್ಕೊಬೇಕು. ಸೊ ನೋಡಿ, ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಕವರ್ ಮಾಡ್ಕೊಂಡು ಇದನ್ನು ಹೊರಗೆ ತೆಗೆದ್ರೆ ನಮಗೆ ಮೋದಕ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೋಡಿ, ನಮಗೆ ಮೋದಕ ಅನ್ನೋದು ರೆಡಿ ಆಗಿದೆ. ಎಲ್ಲನೂ ಇದೇ ಥರನೇ ಮಾಡ್ಕೊಳ್ಳೋಣ. ಈ ಮೋದಕ ಮಾಡಬೇಕಾದ್ರೆ ನಾವು ಮೌಲ್ಡ್ಗೆ ಸ್ವಲ್ಪ ತುಪ್ಪ ಆಗಲಿ ಎಣ್ಣೆ ಆಗಲಿ ಹಚ್ಕೊಂಡು ಇದ್ರ ಮೇಲ್ಗಡೆ ಇರೋವಂಥ ಲೇಯರು ಅಂದರೆ ಮುದ್ದೆ ಮಾಡ್ಕೊಂಡಿದ್ವಲ್ಲ, ಅದನ್ನು ಚಿಕ್ಕದಾಗಿ ಒಂದು ಎಕ್ಕಿ ಶೇಪಲ್ಲಿ ಮಾಡ್ಕೊಂಡು ಇದ್ರೊಳಗಡೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಒಳಗಡೆ ಸ್ಟಫಿಂಗ್ನ ಫಿಲ್ ಮಾಡಿ ಮೇಲ್ಗಡೆ ಮತ್ತೆ ಕವರ್ ಮಾಡ್ಕೊಬೇಕಾಗುತ್ತೆ. ಈ ಥರ ಕವರ್ ಮಾಡಿಕೊಂಡು ತೆಗೆದ್ರೆ ನಮಗೆ ಪರ್ಫೆಕ್ಟಾಗಿ ಮೋದಕ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ನೋಡ್ತಿದ್ದೀರಲ್ಲ, ಎಷ್ಟು ಚೆನ್ನಾಗಿ ನಮಗೆ ಮೋದಕ ಅನ್ನೋದು ರೆಡಿ ಆಗಿದೆ. ನಿಮ್ಮ ಹತ್ರ ಮೌಲ್ಡ್ ಇಲ್ಲ ಅಂತಂದರೆ ಮೋದಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಚಿಕ್ಕದಾಗಿ ಒಂದು ಉಂಡೆ ತೊಗೊಂಡು ಈ ಥರ ಕಪ್ ಶೇಪಲ್ಲಿ ಮಾಡ್ಕೊಬೇಕು. 1 ಟೇಬಲ್ ಸ್ಪೂನ್ ಆಗೋಷ್ಟು ಸ್ಟಫಿಂಗ್ನ ಇದ್ರೊಳಗಡೆ ಫಿಲ್ ಮಾಡಿ ಇದನ್ನು ಕವರ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ನೋಡಿ, ಎಲ್ಲ ಒಂದು ಕಡೆಗೆ ಈ ಥರ ತೊಗೊಂಡು ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದನ್ನು ಈ ಥರ ಫಿಲ್ ಮಾಡಿಕೊಂಡು ನಾವು ಮೊಮೋಸ್ ಮಾಡಬೇಕಾದ್ರೆ ಯಾವ ಥರ ಮಾಡ್ತೀವಿ ಆ ಥರ ಒಂದು ಶೇಪ್ ಕೊಟ್ಟು ಇದಕ್ಕೆ ಒಂದು ಸ್ಪೂನಲ್ಲಿ ನಾನು ಇಲ್ಲಿ ಶೇಪ್ ಕೊಡ್ತಾ ಇದ್ದೀನಿ. ಮೋದಕ ಶೇಪ್ ಚೆನ್ನಾಗಿ ಬರೋದಕ್ಕೆ ಅಂತ ಅಕ್ಕಿ ಹಿಟ್ಟಲ್ಲಿ ಈ ಥರ ಡಿಪ್ ಮಾಡಿಕೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡ್ತಾ ಹೋದರೆ ನಮಗೆ ಮೋದಕ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡ್ತಿದ್ದೀರಲ್ಲ, ಎಷ್ಟು ಚೆನ್ನಾಗಿ ನಮಗೆ ಮೋದಕ ಅನ್ನೋದು ರೆಡಿಯಾಗಿದೆ.
ನೋಡಿದ್ರಲ್ಲ, ಎಲ್ಲನೂ ಇದೇ ಥರನೇ ಮಾಡ್ಕೊಳ್ಳೋಣ. ನಾನು ಮಾಡಿಟ್ಕೊಂಡಿರೋಂಥ ಕಡುಬು ಮತ್ತು ಮೋದಕ ಎಲ್ಲ ಈ ಥರ ಒಂದು ಪ್ಲೇಟಿಗೆ ತೊಗೊಂಡಿದ್ದೀನಿ. ಈ ಥರ ಮಾಡಿಟ್ಕೊಂಡಿರೋಂಥ ಮೋದಕ ಮತ್ತು ಈ ಕಡುಬು ಇದೆಯಲ್ಲ, ಇದನ್ನು ಇವಾಗ ನಾವು ಸ್ಟೀಮ್ ಮಾಡ್ಕೊಳ್ಳೋಣ. ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಕ್ಕೆ ಅಂತ ನಾನು ಮೊದಲೇ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಸೊ ನೀರು ಚೆನ್ನಾಗಿ ಬಿಸಿ ಆದಮೇಲೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಕಡುಬು ಇತ್ತಲ್ಲ, ಅದನ್ನು ಇದರೊಳಗಡೆ ಇಟ್ಟು 10 ರಿಂದ 15 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಬೇಕು. ನಾನಿಲ್ಲಿ ಒಂದು 15 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ನಮಗೆ ಕಡುಬು ಅನ್ನೋದು ಎಲ್ಲೂ ಒಂದು ಸ್ವಲ್ಪನೂ ಸೀಳು ಬಿಟ್ಕೊಂಡಿಲ್ಲ. ಅಷ್ಟು ಪರ್ಫೆಕ್ಟಾಗಿ ನಮಗೆ ಕಡುಬು ಮತ್ತು ಮೋದಕ ಅನ್ನೋದು ರೆಡಿಯಾಗಿದೆ. ನಿಮಗೆ ಇದನ್ನು ಕೈಗೆ ತೊಗೊಂಡು ತೋರಿಸ್ತೀನಿ ನೋಡಿ, ನಮಗೆ ಕಡುಬು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ನೋಡ್ತಿರ್ಬೋದು, ಕಾಯಿ ಕಡುಬು ಅನ್ನೋದು ನಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಡೆಫಿನೆಟಾಗಿ ಈ ಗೌರಿ ಗಣೇಶ ಹಬ್ಬಕ್ಕೆ ನೀವು ಇದೇ ಥರನೇ ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಮಾಡಿದಾಗ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ಸರಿತಾಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಬಟನ್ನ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನನ್ನ ಹೊಸ ವೀಡಿಯೋಸ್ ನೋಟಿಫಿಕೇಷನ್ಸ್ ಎಲ್ಲ ನಿಮ್ಮ ಮೊಬೈಲಿಗೆ ಬರುತ್ತೆ. ಥ್ಯಾಂಕ್ ಯು.